ಅವಳ ಆಸಕ್ತಿ ನೋಡಿ ಗಂಭೀರನಾದವನು ನಿಜ ಹೇಳ್ಬೇಕೋ ಸುಳ್ಳು ಹೇಳ್ಬೇಕೋ ಅವಳಿಗೆ ಪ್ರಶ್ನೆ ಹಾಕಿದ. ಯಾವುದಾದರೂ ಸರಿ, ಈಗ ನಿಮ್ಮ ಹಳೆ ಲವರ್ ಬಂದ್ರು, ನಾ ನಿಮ್ಮ ಹೆಂಡತಿ ಅನ್ನೋದು ಬದಲಾಗಲ್ಲ ತಾನೆ. ಸೊ ನೋ ಟೆನ್ಷನ್. ಈಗ ಹೇಳಿ, ಯಾರವಳು? ಬಾಯಲ್ಲಿ ನೋ ಟೆನ್ಷನ್ ಎಂದರು. ಅವನ ಉತ್ತರಕ್ಕೆ ಕಾಯುತ್ತಿದ್ದ ಕಣ್ಣನ್ನು ಗಮನಿಸಿದವನು ನಿಟ್ಟಿಸಿರು ಬಿಟ್ಟು, ಮೊದಲು ನೀನು ನನ್ನ ಯಾಕೆ ಈ ರೀತಿ ಗುಟ್ಟಾಗಿ ಮದ್ವೆ ಆದೆ ಅಂತ ಹೇಳು ಶ್ರೀ. ಆಮೇಲೆ ನನ್ನ ಲವ್ವರ್ ಹೆಸರು ಹೇಳ್ತೀನಿ. ಈಗ ಅವಕ್ಕಾಗುವ ಸರದಿ ಶ್ರೇಣಿಕದು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ದದ್ದು ನೋಡಿ ತಾನೇ ಮಾತು ಮುಂದುವರಿಸಿದ. ಹೇಳು ಶ್ರೀ, ನಾನಿನ್ನ ಮುಂಚೆ ತುಂಬ ಸರಿ ಇಂಚರ ಮದುವೆ ಸಮಯದಲ್ಲಿ ನೋಡಿದ್ದೀನಿ. ನನಗೆ ಚೆನ್ನಾಗಿ ನೆನಪಿದೆ. ತೀರಾ ಹತ್ತಿರದಿಂದಲೂ ನೋಡಿದ್ದೀನಿ. ಆದರೆ ಯಾವತ್ತು ನೀನು ನನ್ನ ಕಡೆ ವಿಶೇಷ ಆಸಕ್ತಿ ತೋರಿದ್ದು, ಕಾಳಜಿ ಮಾಡಿದ್ದು, ಕನಿಷ್ಠ ಪಕ್ಷ ಗಮನ ಹರಿಸಿದ್ದು ನಾನು ನೋಡಿಲ್ಲ. ಹಾಗಿರುವಾಗ ನೀನು ನನ್ನ ಪ್ರೀತಿಸಿದೆ, ಅದಕ್ಕೆ ಈ ರೀತಿ ಕದ್ದು ಮುಚ್ಚಿ ಮದುವೆ ಆದೆ ಅಂದಿದ್ದೆ. ತಕ್ಷಣ ಅದು ಹೇಗೆ ನಾನು ನಂಬಿಬಿಡ್ತೀನಿ ಅಂದ್ಕೊಂಡೆ. ಮಾತಲ್ಲಿ ಕಟುತನ ಇರದಿದ್ದರೂ ಗಂಭೀರತೆ ಅಂತೂ ತುಂಬಿತ್ತು. ಪೂರಾ ಅದುರಿದವಳು, ಏನು ಮಾತನಾಡಲು ತೋಚದೆ. ಆ ಥರ ಏನಿಲ್ಲ ಅಭಿ, ನಾನು ಮುಂಚೆನೇ ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೆ. ಆದರೆ ನೀವು ಶ್ರೀಮಂತರು ಅಂತ ಸುಮ್ಮನೆ ಇದ್ದೆ. ಕೊನೆಗೆ ಯಾಕೋ ನಿಮ್ಮನ್ನು ಕಲ್ಕೊಳ್ತೀನಿ ಅನ್ನುವ ಭಾವನೆ ಜಾಸ್ತಿ ಆಯಿತು. ಅದಕ್ಕೆ ಈ ರೀತಿ ಮದುವೆ ಆಗಿಬಿಟ್ಟೆ. ನೀವು ಬೇರೆ ಯೋಚಿಸಬೇಡಿ, ತಡವರಿಸುತ್ತಾ ಹೇಳಿದರು. ಅವಳ ಮುಖದಲ್ಲಿನ ಬೆವರು ಅವನು ಸರಿಯಾಗಿ ಗಮನಿಸಿದ್ದನು. ಕಾರು ನಿಲ್ಲಿಸಿ ಅವಳ ಕಡೆ ತೀಕ್ಷ್ಣವಾಗಿ ನೋಡಿ, ಹೌದಾ, ಮತ್ತೆ ಮದುವೆಯಲ್ಲಿ ನಾನು ತಾಳಿ ಕಟ್ಟಿದ ಮೇಲೆ ನಿನ್ನ ಕಣ್ಣು ಯಾಕೆ ತುಂಬಿತ್ತು? ನಮ್ಮಿಬ್ಬರ ಮದುವೆ ನಂತರ ಕೂಡ ನನಗೆ ಯಾಕೆ ನಿನ್ನ ಕಣ್ಣಲ್ಲಿ ನಾನಿನ್ನ ಅಪರಿಚಿತ ವ್ಯಕ್ತಿಯಾಗಿ ಕಂಡೆ? ನನ್ನ ಸಲುವಾಗಿ ನಿನ್ನ ಕಣ್ಣಲ್ಲಿ ಯಾಕೆ ಯಾವುದೇ ಭಾವನೆಗಳು ಇರಲಿಲ್ಲ? ನಿನ್ನ ಮನಸ್ಸಿಗೆ ನಾನು ಪ್ರೇಮಿಯಾಗಿದ್ದರೆ ನಿನ್ನ ಕಣ್ಣಿಗೆ ಯಾಕೆ ಅಪರಿಚಿತ ಆಗಿದ್ದೆ? ನಿಂದು ಆಕರ್ಷಣೆನ? ಹೊಡೆಯುವಂತೆ ಹತ್ತಿರ ಬಂದು ಕೇಳುತ್ತಿದ್ದವನ ದನಿಗೆ ಭಯದಲ್ಲಿ ನಡುಗುತ್ತಿದ್ದವಳು. ಹೆದರಿದರೂ ಬಂಡ ಧೈರ್ಯ ಮಾಡಿದವಳು, ಅದೇನಿಲ್ಲ ಅಭಿ, ನೀವು ಏನೇನೋ ಹೇಳಿ ನನ್ನ ಗೊಂದಲದಲ್ಲಿ ಸಿಲುಕಿಸಬೇಡಿ. ನಾನು ಪ್ರೀತಿಸಿಯೇ ಮದುವೆ ಆಗಿತ್ತು. ಕಣ್ಣು ಮನಸ್ಸು ಅದೆಲ್ಲ ನನಗೆ ಅರ್ಥ ಆಗೋಲ್ಲ. ಮಾತು ತಿರುಚಲು ನೋಡಿದಳು. ಅವಳು ಬೆವರಿದಾಗಲೇ ನಿಜ ಗ್ರಹಿಸಿದವನು. ಹೌ ಸಿಲ್ಲಿ, ನಿನಗೆ ಕಣ್ಣಿನ ಭಾಷೆ ಮನಸ್ಸಿನ ಭಾವನೆ ಅರ್ಥ ಗೊತ್ತಿಲ್ಲ ಅಂದರೆ ನೀನು ನನ್ನ ಪ್ರೀತಿನೇ ಮಾಡಿಲ್ಲ ಅಂತ ಅರ್ಥ. ಪ್ರೀತಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಷ್ಟೇ. ಯಾಕೆ ನಿನಗೆ ಪ್ರೀತಿ ಅನುಭವನೇ ಆಗಿಲ್ವಾ? ಅಸಲಿಗೆ ನೀನು ನನ್ನ ನೋಡಿದ್ದೇ ನನ್ನ ಮದುವೆಯ ನಂತರ. ಅಲ್ಲಿಯವರೆಗೂ ನಿನಗೆ ನನ್ನ ಮುಖ ಪರಿಚಯ ಆದರೂ ಇತ್ತಾ? ಹೇಗಾದರೂ ಬಾಯಿ ಬಿಡಿಸಲು ನೋಡುತ್ತಿದ್ದ ಅಭಿ. ಪರಿಚಯ ಇತ್ತು. ಗೆಸ್ಟ್ ಹೌಸ್ನಲ್ಲಿ ನಿಮ್ಮ ಸಾತ್ವಿಕ್ ಭಾವನ ಎಂಗೇಜ್ಮೆಂಟ್ ಇದ್ದಾಗ ನಾನು ನಿಮಗೆ ಡುಕ್ಕಿ ಹೊಡೆದು ನೀವು ನನ್ನ ಇಟ್ಕೊಂಡಾಗ ನಾನು ನಿಮ್ಮ ನೋಡಿದ್ದೆ. ಅದೊಂದು ಘಟನೆ ಚೆನ್ನಾಗಿ ನೆನಪಿದ್ದರಿಂದ ಹೇಳಿಬಿಟ್ಟಳು, ಸದ್ಯ ತಪ್ಪಿಸಿಕೊಳ್ಳಲು. ಹೌದಾ ಸರಿ, ಆಗಲೇ ನಿನಗೆ ಪ್ರೀತಿಯಾಗಿದೆ ಅನ್ಕೋ. ಆವತ್ತು ನಾನು ಯಾವ ಥರ ಬಟ್ಟೆ ಧರಿಸಿದ್ದೆ, ಯಾವ ಬಣ್ಣದ ಬಟ್ಟೆ ಹಾಕಿದ್ದೆ, ಹೇರ್ ಸ್ಟೈಲ್ ಹೇಗಿತ್ತು ಹೇಳು ನೋಡೋಣ. ಪ್ರೀತಿ ಆಗಿದೆ ಅಂದರೆ ನೀನು ಖಂಡಿತ ನನ್ನ ಗಮನಿಸಿರಲೇಬೇಕು, ಹೇಳು. ತಲೆ ಉಪಯೋಗಿಸಿ ಪಾಯಿಂಟ್ ಹಾಕುತ್ತಿದ್ದ. ಸಿಕ್ಕಿಬಿದ್ದವಳು ಅತ್ತಿತ್ತ ನೋಡಿ, ಅದು ಅದು ನನಗೆ ಮರೆತು ಹೋಗಿದೆ. ತುಂಬ ದಿನ ಆಯ್ತಲ್ಲ, ನನಗೆ ನೆನಪಿಲ್ಲ. ಬಹುಶಃ ಪಂಚೆ ಶರ್ಟ್ ಅಥವಾ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಅನಿಸುತ್ತೆ, ಬಿಳಿ ಬಣ್ಣದ್ದು. ಏನೋ ಒಂದು ಮಾಮೂಲಿಯಾಗಿ ಧರಿಸುವ ಉಡುಪುಗಳನ್ನು ಹೇಳಿದ್ಲು. ಕೇಳಿ ನೋಟ ಬೀರಿದವನು, ನಾನು ಹಾಕಿದ್ದು ನೀಲಿ ಬಣ್ಣದ ಶೇರ್ವಾನಿ. ನೀನು ಹೇಳಿದ್ನಲ್ಲ, ಈಗಲಾದರೂ ಒಪ್ಕೊಳ್ತೀಯಾ? ನೀನನ್ನು ಪ್ರೀತಿ ಮಾಡಿಲ್ಲ, ಸುಳ್ಳು ಹೇಳಿ ಮೋಸ ಮಾಡಿರುವೆ ಅಂತ ಹುಬ್ಬು ಮೇಲೆತ್ತಿ ಕೆಣಕುವಂತೆ ಕೇಳಿದ. ಅಲ್ಲ, ಅದೇಗೆ? ಮುಂದೆ ಮಾತನಾಡಲಾರದೆ ತಡವರಿಸಿದಳು. ಅದು ಹಾಗೇನೆ. ಯಾವುದೇ ವ್ಯಕ್ತಿಯಾದರೂ ಮೊದಲ ಪ್ರೀತಿಯಷ್ಟು ಸುಲಭವಾಗಿ ಮರೆಯುವುದಿಲ್ಲ. ಯಾವ ದಿನ ಯಾವ ಸಂದರ್ಭ ಪ್ರತಿಯೊಂದು ನೆನಪಿನಲ್ಲಿ ಇಟ್ಟುಕೊಳ್ತಾರೆ. ಪ್ರೀತಿಯಾದ ಕ್ಷಣದಲ್ಲಿ ಜೀವಿಸುವವರು ಇದ್ದಾರೆ. ಮೊದಲ ಪ್ರೀತಿಯಷ್ಟು ಸುಲಭವಾಗಿ ನಮ್ಮಿಂದ ದೂರ ಹೋಗುವುದಿಲ್ಲ. ನಾವು ಸಾಯುವ ತನಕ ನಮಗೆ ನೆನಪಾಗಿ ಇರುತ್ತದೆ ಅಂಥ ಶಕ್ತಿ ಪ್ರೀತಿ ಅನ್ನುವ ಪದಕ್ಕೆ ಇದೆ. ಹಾಗಿರುವಾಗ ನಿಮಗೆ ಮರೆತು ಹೋಗಿದೆಯಾ? ಏನು ಹಿಡ್ತಿದ್ಯಾ? ನನಗೆ ಪ್ರೀತಿಯಾಗಿದ್ದು ನಿಮ್ಮ ಮೇಲೆ, ನಿಮ್ಮ ಬಟ್ಟೆ ಬಣ್ಣದ ಮೇಲಲ್ಲ. ಇನ್ನು ಹೇಗೆ ಹೇಳಿ? ತುಸು ರೇಗಿದಂತೆ ಹೇಳಿದಳು. ಸತ್ಯ ಹೇಳುವ ಪರಿಸ್ಥಿತಿಯಲ್ಲಿ ಅವಳು ಇಲ್ಲದಿದ್ದುದರಿಂದ ಬಿಡದೆ ಪ್ರಶ್ನೆ ಮಾಡುವವನ ಮೇಲೆ ಅಸಮಾಧಾನ ಮೂಡಿತ್ತು. ಸರಿ ಆಯಿತು,
ಇಷ್ಟು ಹೇಳಿದ್ರೂ ನೀನು ನಿನ್ನ ವಾದ ಬಿಡೋಲ್ಲ ಅಲ್ವಾ? ನಿನಗೆ ಪ್ರೀತಿ ಆಗಿದೆ ತಾನೆ, ಮತ್ತು ನನ್ನಿಂದ ದೂರ ಯಾಕೆ ಇದ್ದೀಯಾ? ಯಾಕಿನ್ನೂ ನಿನ್ನ ಪ್ರೀತಿನ ನನಗೆ ಹೇಳಿಲ್ಲ? ಯಾಕೆ ಒಂದು ದಿನವೂ ನನ್ನ ಇಷ್ಟ ಕಷ್ಟ ಕೇಳಲಿಲ್ಲ? ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಇದ್ಮೇಲೆ ದೈಹಿಕವಾಗಿ ಯಾಕೆ ನನ್ನಿಂದ ದೂರ ಉಳಿದಿದ್ಯಾ ಹೇಳು? ಕೋಪ ಬಂದರೂ ತಡೆದುಕೊಂಡು ಕೇಳಿದ. ನಾನೇನು ದೂರ ಇಲ್ವಲ್ಲ, ನೀವೇ ನನ್ನ ಮೇಲೆ ಕೋಪ ಮಾಡಿಕೊಂಡು ಮದುವೆ ಆದಾಗಿನಿಂದ ದೂರ ಇಟ್ಟಿದ್ದೀರಾ. ಅದರಲ್ಲಿ ನನ್ನ ತಪ್ಪು ಏನಿದೆ? ತಪ್ಪಿಸಿಕೊಳ್ಳಲು ಬಾಯಿಗೆ ಬಂದಂತೆ ಒದರುತ್ತಿದ್ದಳು. ಇನ್ನು ಎಷ್ಟು ದಿನ ಈ ನಾಟಕ ಮಾಡಿ ಸತ್ಯನ ಮುಚ್ಚಿಡಲು ನಿನ್ನಿಂದ ಸಾಧ್ಯ ಅಂತ ನಾನು ನೋಡ್ತೀನಿ. ನೀನು ಕತೆ ಕಟ್ಟಿ ಹೇಳಿದ ತಕ್ಷಣ ನಂಬೋಕ್ಕೆ ನಾನು ಯಾರೂ ಅಲ್ಲ, ಅಭಿಮನ್ಯು ವರ್ಮ. ನನ್ನನ್ನಷ್ಟು ಧೈರ್ಯವಾಗಿ ಮದುವೆ ಆಗೋಕ್ಕೆ ನಿರ್ಧಾರ ಮಾಡಿದೆ ಅಂದರೆ ಅದರ ಹಿಂದೆ ಯಾವುದೋ ಬಲವಾದ ಕಾರಣ ಇರಲೇಬೇಕು. ಅದೇನು ಅಂತ ನೀನೇ ಬಾಯಿ ಬಿಡಬೇಕು, ಹಾಗೆ ಮಾಡ್ತೀನಿ. ನಾವು ದೂರ ಇದ್ದಷ್ಟು ನಮ್ಮಿಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗುವುದು ತಡ ಆಗುತ್ತೆ. ಆದಷ್ಟು ಬೇಗ ನಮ್ಮ ದಾಂಪತ್ಯ ಜೀವನನ ಇನ್ನೊಂದು ಹೆಜ್ಜೆ ಮುಂದೆ ತಕೊಂಡು ಹೋಗಬೇಕು. ಆಗಲೇ ನೀನು ಮನಸ್ಸು ಬಿಚ್ಚಿ ಮಾತನಾಡೋಕ್ಕೆ ಸಾಧ್ಯ. ಮನದಲ್ಲಿಯೇ ಯೋಚಿಸಿದನು. ಸರಿ, ಇನ್ನು ತಡ ಮಾಡುವುದು ಬೇಡ. ಇಷ್ಟು ದಿನ ನಿಂಗೆ ನನ್ನ ಮೇಲೆ ಮನಸ್ಸಾಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ಹೇಗೋ ನಾನು ನಿನ್ನ ಹೆಂಡತಿ ಅಂತ ಒಪ್ಪಿದ್ದೀನಿ. ನೀನು ನನ್ನ ಆಗಲೇ ಪ್ರೀತಿ ಮಾಡ್ತಿದ್ಯಾ. ಇವತ್ತೇ ನಮ್ಮಿಬ್ಬರ ಸಂಸಾರ ಶುರು ಮಾಡೋಣ, ಏನಂತೀಯ? ಉಬ್ಬರಿಸಿ ತುಂಟತನದಿಂದ ಕೇಳಿದವನ ನೋಡಿ ನಾಚಿಕೆ ಆವರಿಸಿದರೂ ಮುಂದೆ ನಡೆಯುವುದು ನೆನೆದು ನಡಕುವ ಶುರು ಆಗಿತ್ತು. ಅಭಿ ಮಾತ್ರ ಸತ್ಯ ಬಾಯಿ ಬಿಡಿಸಲು ದಾರಿ ಹುಡುಕುತ್ತಿದ್ದನು. ಇಳಿ ಕೆಳಗೆ, ರೆಸ್ಟೋರೆಂಟ್ ಬಂತು. ನಡಿ, ತಿಂಡಿ ತಿಂದು ಮಾತ್ರೆ ನುಂಗುವೆಯಂತೆ. ಇನ್ನು ಊರಿಗೆ ಹೋಗಬೇಕು, ಸಮಯ ಆಗಿದೆ, ಬಾ. ತಾನು ಕಾರು ನಿಲ್ಲಿಸಿ ಅವಳ ಕಡೆ ಡೋರ್ ತೆಗೆದು ಹೇಳಿದ. ಮೌನವಾಗಿ ಇಳಿದು ಅವನ ಜೊತೆ ಬಂದವಳು ಮಾತನಾಡದೆ ತನ್ನ ಪಾಡಿಗೆ ತಾನು ಕೂತಿದ್ದಳು. ಮತ್ತೆ ಮಾತನಾಡಿದರೆ ಏನು ಕೇಳುವನೋ ಎಂದುಕೊಂಡು. ಈತ ಕೆಲಸದಲ್ಲಿ ಬ್ಯುಸಿಯಾಗಿರುವ ಸಮರ್ಥ ಆಫೀಸ್ನಲ್ಲಿ ಉಳಿಯುತ್ತಿದ್ದವ 2-3 ದಿನಕ್ಕೊಮ್ಮೆ ಮನೆಗೆ ಬರುತ್ತಿದ್ದ. ಅಂದು ಕೂಡ ಬಂದವನು ಸರಿಯಾಗಿ ನಿದ್ದೆ ಆಗಿಲ್ಲ ಎಂದು ಮಲಗಿದನು. ಮನೆಗೆ ಬಂದ ಗಂಡನ ಬಳಿ ತಾನೇ ಮೊದಲಾಗಿ ಅಭಿಯ ಬಗ್ಗೆ ಚಾಡಿ ಹೇಳಲು ಕಾಯುತ್ತಿದ್ದಳು ಪ್ರಣತಿ. ಮನೆಯವರ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಸಮರ್ಥ್ ಅಭಿಯ ಮಾತಿಗೆ ಖಂಡಿತ ಹೋಗೊಟ್ಟು ತನಗೆ ಶಿಕ್ಷೆ ಕೊಡುವನು ಎಂದು ಊಹಿಸಿದ್ದಳು. ತಾನೇ ಮುಂದಾಗಿ ಒಂದಕ್ಕೊಂದು ಸೇರಿಸಿ ಹೇಳಲು ತಯಾರಾಗಿದ್ದಳು. ಎದ್ದು ತಿಂಡಿಗೆ ಡೈನಿಂಗ್ ಟೇಬಲ್ ಹತ್ತಿರ ಬಂದವನು, ಎಲ್ಲರೂ ಎಲ್ಲಿ? ಇಷ್ಟು ಬೇಗ ಕೆಲಸಕ್ಕೆ ಹೋದ್ರ? ಅವರದೆಲ್ಲ ತಿಂಡಿ ಆಯಿತಾ? ಮಾಮೂಲಿಯಾಗಿ ಮನೆ ಖಾಲಿ ಕಾಣುತ್ತಿದ್ದುದರಿಂದ ಕೇಳಿದ. ತಿಂಡಿ ಬಡಿಸಿದವಳು, ಮನೆಯಲ್ಲೇ ಇದ್ದಾರೆ ತಾನೆ ಕಾಣೋಕ್ಕೆ. ಎಲ್ಲರೂ ಊರು ದೇವರ ಪೂಜೆಗೆ ಹೋಗಿದ್ದಾರೆ. ಬರುವುದು ಯಾವಾಗಲೋ ನನಗೇನು ಗೊತ್ತು. ನನಗೇನು ಹೇಳಿ ಹೋಗ್ತಾರಾ? ಉದಾಸೀನವಾಗಿ ಹೇಳಿ ತಾನೂ ಕುಳಿತಳು. ಹೌದಾ, ಹೋಗಲಿ ಬಿಡು. ಅವರು ಬರೋಕ್ಕೆ 2-3 ದಿನ ಆಗ್ಬೋದು. ನಿನಗೆ ಬೇಸರ ಆದರೆ ಭಾನು ಅತ್ತೆ ಮನೆಯಲ್ಲಿರು, ಇಲ್ಲ ನಿನ್ನ ತವರು ಮನೆಗೆ ಹೋಗಿರು, ಆಮೇಲೆ ಬರುವೆಯಂತೆ. ನನಗೂ ಸಮಯ ಇಲ್ಲ, ನಾನು ಬ್ಯುಸಿ ಇರ್ತೀನಿ. ಮನೆಯವರಿಗೆ ತಮ್ಮ ಬಗ್ಗೆ ಕೋಪ ಇದೆ ಎಂದು ತಿಳಿದಿದ್ದವನು ಹೆಚ್ಚು ಯೋಚಿಸಲು ಹೋಗಲಿಲ್ಲ. ಪರವಾಗಿಲ್ಲ ಬಿಡಿ, 3 ದಿನಕ್ಕೆ ಯಾಕೆ ಆ ಮನೆಗೆ ಹೋಗಬೇಕು? ನನಗೇನು ಬೇಸರ ಇಲ್ಲ, ಆರಾಮವಾಗಿದ್ದೀನಿ. ಭಾನು ಮನೆಯಲ್ಲಿ ಮತ್ತು ತವರು ಮನೆಗೆ ಹೋದರೆ ಕೆಲಸ ಮಾಡಬೇಕೆಂದುಕೊಂಡು ನಿರಾಕರಿಸಿದಳು. ಮತ್ತೆ ಡಾಕ್ಟ್ರ್ ಹತ್ರ ಹೋಗಿದ್ಯಾ? ಏನಂದ್ರು? ಈಗ ಮಗು ಬಗ್ಗೆ ಪ್ಲ್ಯಾನ್ ಮಾಡ್ಬೋದಂತ, ಇಲ್ಲ ಮೆಡಿಸಿನ್ ಮುಂದುವರಿಸಬೇಕಾ? ಕೇಳಿಕೊಂಡು ಬಂದ್ಯಾ? ಅವಳಿಗೆ ಒಮ್ಮೆ ಅಬೋಷನ್ ಆಗಿದ್ದರಿಂದ ಸ್ವಲ್ಪ ಸಮಯದವರೆಗೆ ಡಾಕ್ಟರ್ ಬೇಡ ಎಂದಿದ್ರು. ಮುಖ ಸಿಂಡರಿಸಿ, ಇಲ್ಲ ಸದ್ಯಕ್ಕೆ ಯಾವ ಮಗುವು ಬೇಡ, ಮೊದಲು ನಮ್ಮದು ಅಂತ ಒಂದು ಸೂರು ಹುಡುಕಿ ನನ್ನ ಕರ್ಕೊಂಡೋಗಿ. ನಾವಿರುವುದೇ ಕಂಡವರ ಮನೆಯಲ್ಲಿ, ಇಲ್ಲಿ ಅಂಗಿಸಿಕೊಂಡು ನನ್ನ ಮಗು ಬೆಳೆಯುವುದು ನನಗೆ ಇಷ್ಟ ಇಲ್ಲ. ಗಂಡನ ಕಿವಿ ಊದಲು ಶುರು ಮಾಡಿದ್ಲು. ಗೊಂದಲದಲ್ಲಿ ನೋಡಿದವ, ಯಾಕೆ ಈ ಥರ ಮಾತನಾಡ್ತಿದ್ಯಾ? ಇದು ನನ್ನ ಅಜ್ಜಿ ಮನೆ, ಒಂದು ರೀತಿಯಲ್ಲಿ ನನ್ನ ಮನೆ ಥರನೇ. ಇಲ್ಲಿ ಯಾರು ಅಂಗಿಸ್ತಾರೆ? ಇದು ನಾನು ಆಡಿ ಬೆಳೆದ ಮನೆ. ನನ್ನ ಮಗು ಇಲ್ಲಿ ಬೆಳೆದ್ರೆ ತಪ್ಪೇನು? ಯಾಕೆ ಏನೇನು ಊಹಿಸಿಕೊಳ್ತೀಯಾ? ಅಸಮಾಧಾನ ತೋರಿಸಿದ ಹೆಂಡತಿಯ ತೋರನೆ ಇಡಿಸದೆ. ತಪ್ಪು ಏನಿಲ್ಲ ಹೇಳಿ. ಇಲ್ಲಿ ಕೂತರೆ ನಿಂತರೆ ಕೊನೆಗೆ ಸುಮ್ಮನೆ ಇದ್ರೂ ತಪ್ಪು. ಈ ಮನೆಯವರೆಲ್ಲರೂ ಒಂದು, ನಾನು ಮಾತ್ರ ಒಂದು. ಇರು ಅಂದಾಗಿರಬೇಕು, ಮನೆ ಬಿಟ್ಟು ಹೋಗು ಅಂತ ಹೊರಗಡೆ ನೂಕಿದ್ರೆ ಹೋಗಬೇಕು. ಎಲ್ಲ ಕರ್ಮ ನಂದು. ಹಣೆ ಚಚ್ಚಿಕೊಂಡು ರೇಗಿದ್ಲು. ಹುಬ್ಬುಗಂಟಿಕ್ಕಿದವ ಮನೆಯಿಂದ ಆಚೆ ನೂಕಿದ್ರು ಯಾರು? ಯಾರನ್ನ? ಏನು ಹೇಳ್ತಿದ್ಯಾ? ಸರಿಯಾಗಿ ಹೇಳು, ಏನಾಯಿತು? ಅವನಿಗಾಗಲೇ ಅನುಮಾನ ಬಂದಿತ್ತು. ಇನ್ನು ಏನು ಹೇಳಿ? ಇವರ ಮಗ ಸೊಸೆ ಗಲಾಟೆಯಲ್ಲಿ
ನನ್ನ ಮಧ್ಯೆ ತಂದು ನಿಮ್ಮ ಅಭಿಮನ್ಯು ಬಾಯಿಗೆ ಬಂದಂತೆ ಮರ್ಯಾದೆ ಕೊಡದೆ ಬೈದಿದ್ದಲ್ಲದೆ ಎಲ್ಲರ ಮುಂದೆ ಮನೆಯಿಂದ ಆಚೆ ನೂಕಿ ಹೋಗು ಅಂತ ಅಂದ್ರು. ಇನ್ನೇನಾಗಬೇಕು? ಗಂಡನ ನಂಬಿಸಲು ಹೆಚ್ಚೇ ಉದ್ವೇಗದಿಂದ ನುಡಿದಳು. ಆಮೇಲೆ ನನಗೆ ಯಾಕೆ ಫೋನ್ ಮಾಡಲಿಲ್ಲ? ಹೀಗಂತೂ ಅವನ ತಾಳ್ಮೆ ಕಡಿಮೆಯಾಯಿತು. ಅಬಿಗೆ ತಮ್ಮನ್ನು ಕಂಡ್ರೆ ಆಗದು ಎಂದು ತಿಳಿದಿದ್ದವನು ಹೆಂಡತಿಯ ಮಾತು ನಂಬಿದ. ಮನದಲ್ಲೇ ಸಂತಸಪಟ್ಟವಳು. ಕೊನೆಗೆ ಅಶೋಕ್ ಅಂಕಲ್ ಅಬಿಗೆ ಬುದ್ಧಿ ಹೇಳಿ ನನ್ನ ಒಳಗೆ ಕರೆದುಕೊಂಡರು. ನಿಮಗೆ ಹೇಳೋಕ್ಕೆ ನೀವು ಬ್ಯುಸಿ ಇರ್ತೀರಾ, ಸುಮ್ಮನೆ ತೊಂದರೆ ಅಂತ ಹೇಳಲಿಲ್ಲ. ನಾನು ನಿಮ್ಮ ಪ್ರೀತಿಸಿ ಮದುವೆ ಆಗಿದೆ. ದೊಡ್ಡ ತಪ್ಪಾಗಿದೆ ಈ ಮನೆಯವರಿಗೆ. ಎಲ್ಲರೂ ಹೋಗಿ ಬಂದು ನನಗೆ ಹಂಗಿಸಿ ಹೀಯಾಳಿಸಿ ನೋವು ಮಾಡ್ತಾರೆ. ಯಾಕಾದರೂ ಈ ಮದುವೆ ಆದೆ ಅನಿಸಿಬಿಟ್ಟಿದೆ. ದುಃಖ ತೋರುತ್ತಾ ಕಣ್ಣೀರು ಸುರಿಸಿದಳು. ವಾಟ್? ಅಬಿ ಈ ಥರ ಮಾಡಿದ್ನಾ? ಇಲ್ಲ ಅನಿಸುತ್ತೆ. ಅವನನ್ನು ಕೇಳದೆ ಈ ಥರ ಮಾಡಿರೋಲ್ಲ. ನೀನು ನಿಜವಾಗಿ ಏನೋ ಕೀಟಲೆ ಮಾಡಿಲ್ವಾ? ನಿಜ ಹೇಳು. ತನ್ನ ಕಡೆ ಗಮನ ಕೊಡದ ಅಬಿ ಹೆಂಡತಿಗೆ ಮಾಡುವನ? ಗೊಂದಲ ಆದನವ. ನಿಮಗೂ ನನ್ನ ಮೇಲೆ ಅನುಮಾನ ಅಲ್ವಾ? ಸರಿ ಬಿಡಿ, ನಿಮ್ಮ ನಂಬಿಕೊಂಡು ಬಂದಿದ್ದಕ್ಕೆ ಇದೆಲ್ಲ ಆಗಬೇಕಾಗಿರೋದೆ. ಗಂಡನ ಅನುಮಾನ ನೋಟ ಕಂಡು ಗಲಿಬಿಲಿಗೊಂಡವಳು ಹೇಗಾದರೂ ಮನವೊಲಿಸಲು ಯತ್ನಿಸಿದಳು. ಅವಳ ಇಳಿದು ಹೋದ ಮುಖ ನೋಡಿ ನಂಬಿದವ. ಆ ಥರ ಅಲ್ಲ, ನಾನು ಅಬಿ ಜೊತೆಗೆ ಮಾತನಾಡಿ ಬುದ್ಧಿ ಹೇಳ್ತೀನಿ. ನೀನು ಬೇಸರ ಆಗಬೇಡ, ಆರಾಮವಾಗಿರು. ಈ ಮನೆ ನಮ್ಮ ತಾತಂದು, ಅಬಿಯದಲ್ಲ. ಅವನಷ್ಟೇ ಹಕ್ಕು ವರ್ಮ ಮನೆಯ ಎಲ್ಲರಿಗೂ ಇದೆ ಎಂದು ಮಡದಿ ಕಣ್ಣೊರೆಸಿ ಅಪ್ಪಿಕೊಂಡನು. ನನಗೆ ನೀವೇ ಧೈರ್ಯ, ಸಮರ್ಥ. ಅವನಿಗೆ ಸರಿಯಾಗಿ 2 ಕೊಟ್ಟು ಬುದ್ಧಿ ಕಲಿಸಿ ಎಂದವಳು ಮತ್ತೊಮ್ಮೆ ಗೆಳೆಯರ ನಡುವೆ ಮನಸ್ತಾಪ ತರಲು ಉಪಾಯ ಮಾಡಿದ್ದಳು. ಈ ಬಾರಿ ಯಾರು ಯಾರಿಗೆ ಬಗ್ಗುವರು ನೋಡಬೇಕು. ತಿಂಡಿಗೆ ಇಬ್ಬರು ಬಂದು ರೆಸ್ಟೋರೆಂಟ್ ಟೇಬಲ್ನಲ್ಲಿ ಕುಳಿತಿದ್ದರು. ಅಬಿ ತಾನೇ ಇಬ್ಬರಿಗೆ ಆರ್ಡ್ರ್ ಮಾಡಿ ಮೊಬೈಲ್ನಲ್ಲಿ ಆಫೀಸ್ನಿಂದ ಬಂದ ಮೆಸೇಜ್ ನೋಡುತ್ತಿದ್ದನು. ಬಂದಾಗಿನಿಂದ ತಲೆ ತಗ್ಗಿಸಿ ಮೊಬೈಲ್ನಲ್ಲಿ ಮುಳುಗಿದ್ದಳು ಶ್ರೀನಿಕಾ. ವೇಟರ್ ಬಂದು ಆರ್ಡ್ರ್ ಮಾಡಿದ ಊಟ ತಂದು ಟೇಬಲ್ ಮೇಲೆ ಇಬ್ಬರಿಗೂ ಪೂರಿ ಸಾಗು ಬಡಿಸಿದ. ಆಗಲೂ ಏನೊಂದು ಮಾತನಾಡದೆ ಮೌನವಾಗಿ ತಿನ್ನುತ್ತಿದ್ದಳು. ಹಲೋ ಮೇಡಮ್, ಯಾಕೆ ಮೌನವ್ರತ ಶುರು ಮಾಡಿದ್ದೀರಾ? ಏನು ಕತೆ? ತಾವು ಮಾತು ನಿಲ್ಲಿಸೋದು ಅಂದರೆ ಊರಿಗೆ ಮಳೆ ಬರದೆ ಬರಗಾಲ ಬಂದಂತೆ. ಏನಾದರೂ ಮಾತಾಡಿ, ಬೋರ್ ಆಗ್ತಿದೆ. ಹೆಂಡತಿ ಯಾಕೆ ಮೌನ ಹೊಂದಿರುವಳು ತಿಳಿಯದವಾ? ತಾನೇ ಮಾತಿಗಿಳಿಯಲು ನೋಡಿದ. ಮಾತನಾಡಬೇಕಂತೆ. ಮಾತು ಏನು ಮಾತನಾಡಲಿ? ಏನಾದರೂ ಕೇಳಿದರೆ ಸಾಕು ನನ್ನ ಬುಡಕ್ಕೆ ಬರ್ತಾರೆ. ಅಲ್ಲ, ಇವರನ್ನು ಏನೋ ತಿಳ್ಕೊಂಡಿದ್ದೆ. ಭಾರಿ ಇದ್ದಾರೆ ಆಸಾಮಿ. ಬೆರಳು ಕೊಟ್ಟರೆ ಹಸ್ತಾನೆ ನುಂಗಿಬಿಡ್ತಾರೆ. ಅಷ್ಟಲ್ಲದೆ ಇಷ್ಟು ದೊಡ್ಡ ಉದ್ಯಮಿ ಆಗೋಕ್ಕೆ ಆಗ್ತಿತ್ತಾ? ಪ್ರಚಂಡ. ಮನದಲ್ಲಿ ಗೊಣಗಿದಳು ಬಾಯಿ ಬಿಚ್ಚದೆ. ಲೇ ಭಜನೆ, ಅದೇನೋ ಮಣಮಣ ಅಂತಿದ್ಯಾ? ಜೋರಾಗಿ ಮಾತಾಡು. ಇಷ್ಟೊಂದು ಮುಗ್ಧವಾಗಿ ಇರಬೇಡ, ಭಯ ಆಗುತ್ತೆ. ಮಾತಾಡೆ ತುಸುರೇಗಿದಂತೆ ಹೇಳಿದನು. ಮಾತಾಡೇ ಅಂತೆ. ನನ್ನಿಂದ ನಿಜ ವಿಷಯ ಬಾಯ್ಬಿಡ್ಸೋಕೆ ಈ ಥರ ಮಾಡ್ತಿದ್ದಾರೆ. ಇವರೇನು ಸರ್ಕಸ್ ಮಾಡಿದ್ರು ನಾನಂತೂ ಏನು ಹೇಳೋಲ್ಲ. ನಾನೇ ಸರಿ ಮಾಡಿರುವ ಸಂಜನ ಜೀವನ ನಾನೇ ಹಾಳು ಮಾಡ್ಲಾ? ಚೆ ತಪ್ಪು. ಅಭಿ ನನ್ನ ತಪ್ಪು ತಿಳಿದ್ರೆ ಚಿಂತೆ ಇಲ್ಲ. ನಾನಂತೂ ನಿಜ ಹೇಳೋದಿಲ್ಲ. ಮನದಲ್ಲೇ ಪ್ಲ್ಯಾನ್ ಮಾಡ್ತಿದ್ದಳು. ಅಯ್ಯೋ ಇವಳಜ್ಜಿ. ಹೇ ಭಜನೆ, ಹೀಗೇನು ಮಾತನಾಡ್ತೀಯಲ್ವೋ? ಬಾಯಿಗೇನು ಕಡುಬು ತುಂಬಿಕೊಂಡಿದ್ಯಾ? ಅವಳ ಮೌನ ಸಹಿಸೋದಾದನು. ಪೂರಿ ತುಂಬಿಕೊಂಡಿಲ್ವಾ? ನನಗೆ ತಿನ್ನುವಾಗ ಮಾತನಾಡಿದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗುತ್ತೆ. ಆಮೇಲೆ ಊರಿಗೆ ತಲುಪೋಕ್ಕೆ ನಿಮಗೆ ತಡ ಆಗ್ಬೋದು. ಅದಕ್ಕೆ ಏನೋ ಒಂದು ಕಾರಣ ಕೊಟ್ಟಳು. ಗ್ಯಾಸ್ಟ್ರಿಕ್ ಟ್ರಬಲಾ? ಇದಕ್ಕೆ ನಿನ್ನ ನಾನು ಭಜನೆ ಅನ್ನೋದು. ಉಪಯೋಗಕ್ಕೆ ಬರುವ ಒಂದು ಮಾತಾದರೂ ಹಾಡಿದ್ಯಾ ನೀನು? ಬರೀ ಇಂಥದ್ದೇ. ಸುಮ್ಮನೆ ಇದ್ದವಳ ಮಾತಾಡು ಅಂದು ಈಗ ನನ್ನ ಮೇಲೆ ರೇಗುತ್ತೆ. ಈ ಮುಖಕ್ಕೆ ಲವ್ವರ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಜೀವಿತ ಇವರನ್ನು ತಿನ್ನೋ ಹಾಗೆ ನೋಡ್ತಿರ್ತಾಳೆ. ಅವಳೇ ಇವರ ಹೆಂಡತಿ ಆಗಬೇಕಾಗಿತ್ತು. ಗೊತ್ತಾಗೋದು ನನ್ನಂಥ ಒಳ್ಳೆ ಹುಡುಗಿ ಸಿಕ್ಕಳು ಅಂತ ಗೋಳಾಡಿಸ್ತಾರೆ. ಮತ್ತೆ ಗೊಣಗಿದಳು. ಶ್ರೀನಿಕಾ ಮೇಡಮ್, ನನಗೆ ಲವ್ವರ್ ಖಂಡಿತ ಇದ್ದಾರೆ. ಜೀವಿತ ನನ್ನ ನೋಡಿದರೆ ನಿಂಗೇನು ಅವಳು ಒಳ್ಳೆಯವಳು ಕೆಟ್ಟವಳು, ಆದರೆ ನೀನಂತೂ ಒಳ್ಳೆಯ ಹುಡುಗಿ ಅಂತ ತಪ್ಪು ಕಲ್ಪನೆ ಮಾಡಿಕೊಳ್ಬೇಡ. ವ್ಯಂಗ್ಯವಾಗಿ ನಾಕು ಹೇಳಿದವನ ಮಾತಿಗೆ ಗರಬಡಿದಂತೆ ಕೂತು ಬಿಟ್ಟಳು. ಕಣ್ಣು ಪಿಳಿಪಿಳಿ ಮಾಡಿ, ಇವನಿಗೇಗೆ ತಿಳಿಯಿತು ಎಂಬಂತೆ. ಯಾಕೆ ಮೇಡಮ್ ಆಶ್ಚರ್ಯ ಆಗ್ತಿದೆಯಾ? ಅದು ನನಗೆ ಲಿಪ್ ರೀಡಿಂಗ್ ಚೆನ್ನಾಗಿ ಬರುತ್ತೆ. ಮೀಸೆ ಮರಿಯಲ್ಲಿ ನಕ್ಕನವ. ಇನ್ನು ಶ್ರೇಣಿಕಾ ಕಥೆಯಂತೂ ದೇವರಿಗೆ ಪ್ರೀತಿ. ಅದು ನಾನು ತೊದಲಿದಳು. ಗಂಡ ಚಾಣಕ್ಯ ಗೊತ್ತು, ಆದರೆ ಈ ಮಟ್ಟಕ್ಕೆ ಎಂಬುದು ಆಶ್ಚರ್ಯ. ಅವಳ ಮುಖದ ಹತ್ತಿರ ಮುಖ ತಂದು ಅದು ಏನದು? ನನ್ನ ಏನು ತಿಳ್ಕೊಂಡಿದ್ಯಾ ಶ್ರೀ?
ಅಷ್ಟೊಂದು ದಡ್ಡ ಅಂತನಾ? ಅಥವಾ ನೀವು ಸ್ವಲ್ಪ ತುಂಟತನ ಬೆರೆಸಿ ಚೆನ್ನಾಗಿ ಮಾತನಾಡಿದ್ರೆ ಸಾಕು ತೆಪ್ಪಗೆ ಇರುವನು ಅಂತನಾ? ಮುಖದಲ್ಲಿ ನಗು ಇದ್ದರೂ ಮಾತಿನಲ್ಲಿ ಕಟುತನ ನೇರವಾಗಿ ಸೋಕಿತು. ನಾನು ಪ್ರತಿ ಬಾರಿ ನಿನ್ನ ವಿಷಯದಲ್ಲಿ ತನ್ನಗೆ ಇರಲು ಒಂದೇ ಕಾರಣ, ನಿನ್ನ ಆಕ್ಸಿಡೆಂಟ್ ಮತ್ತು ಈಗಿನ ನಿನ್ನ ಆರೋಗ್ಯ ಸ್ಥಿತಿ. ಇದರ ಹೊರತಾಗಿ ನಿನ್ನಿಂದ ಸಣ್ಣ ತಪ್ಪಾದರೂ ನಾನು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಉದಾಹರಣೆ, ಮೊನ್ನೆ ಕೇವಲ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ನಿನ್ನ ಅಕ್ಕ ಮತ್ತು ಇಂಚರನಿಗೆ ಹೊಡೆದದ್ದು. ಮಾತಿನ ಬಿಸಿ ಮುಖದ ಮೇಲೆ ರಾಚಿ ಮನಸ್ಸಿಗೆ ತಾಗುತ್ತಿತ್ತು. ನಾನೇನು ತಪ್ಪು ಮಾಡ್ತಿಲ್ಲ ಅಭಿಯವರೇ, ಪೊಳ್ಳುವಾದ ಅವಳದು. ಹಿಂದೆ ಹೊರಗಿದವನು ಮುಗ್ಧತೆ ಒಳ್ಳೆಯದೇ, ಆದರೆ ಎಲ್ಲ ಸಮಯದಲ್ಲೂ ಅಲ್ಲ. ತಪ್ಪು ನೀನು ಮಾಡಿದರೆ ಮಾತ್ರ ತಪ್ಪು ಅಂತಲ್ಲ, ತಪ್ಪು ಮಾಡುವವನಿಗೆ ನೀನು ಸಹಾಯ ಮಾಡಿ ಬಚಾವು ಮಾಡೋದು ಕೂಡ ತಪ್ಪೇ. ನೆನಪಿರಲಿ, ಎಚ್ಚರಿಕೆ ನೀಡುವಂತೆ ಕೇಳಿದನು. ಗಂಡನ ಯೋಚನಾ ಲಹರಿಗೆ ಮೆಚ್ಚಿದರೂ ಒಪ್ಪಲಾರಳು. ಹಳೆಯ ವಿಚಾರವನ್ನೇ ಇಟ್ಟುಕೊಂಡು ಎಳೆಯುವುದು ಎಷ್ಟು ಸರಿ? ಮುಗಿದ ಅಧ್ಯಾಯ ಬಿಟ್ಟು ಮುಂದೆ ಹೋಗಬೇಕು. ಈಗ ನಾನು ನಿಮ್ಮ ಮದುವೆಯಾಗಿರೋದು ನಿಮಗೆ ಇಷ್ಟ ಇಲ್ವಾ? ಅದಕ್ಕೆ ಈ ತನಿಖೆಯ? ನಿಜ ಹೇಳಲು ಸಂಜನಾ ತಾಯಿಯ ಮೇಲಿನ ಕಾಳಜಿ ತಡೆಯುತ್ತಿತ್ತು. ವಿಚಾರ ಹಳೆಯದೇ, ಆದರೆ ಅದರ ಬಗ್ಗೆ ನನಗೆ ಯಾವುದೇ ಸ್ಪಷ್ಟತೆ ಸಿಗುತ್ತಿಲ್ಲ. ನಡೆದಿರುವುದು ನನ್ನ ಮದುವೆ ನಿನ್ನ ಜೊತೆ. ನನ್ನ ಮದುವೆ ಯಾಕೆ ನಡೆಯಿತು ಎಂಬುದಕ್ಕೆ ಒಂದು ಸರಿಯಾದ ಕಾರಣ ಕೊಡು ನೋಡೋಣ. ಈಗಲಾದರೂ ಹೇಳುವಳ ಎಂಬ ಆಸೆ ಅವನ ಕಣ್ಣಲ್ಲಿ. ಅವಳು ಬಾಯಿ ತೆರೆಯುವುದರಲ್ಲಿ ತನ್ನ ಬಾಯಿ ತೆರೆಯಿತು. ಅಭಿ ಫೋನ್. ಹಲೋ ಅಣ್ಣ ಹೇಳಿ. ಆಕಾಶ್ ಕರೆ ಮಾಡಿದ್ದನು. ಎಲ್ಲಿದ್ದೀರಾ ಅಭಿ? ಆಗಲೇ ಪೂಜೆ ಶುರು ಆಗ್ತಿದೆ. ಇನ್ನು ಯಾವಾಗ ಬರ್ತೀರಾ? ತಮ್ಮ ಬರಲು ಮೊಂಡಾಟ ತೋರಿದ್ರೆ ಎಂದು ಕೇಳಿಸಿದ್ದು ಮಾತ್ರ. ಅಶೋಕ್ ಸಮಯ ನೋಡಿ ಹನೆ ನೀವಿಕೊಂಡವನು. ಇನ್ನೊಂದು ಅರ್ಧ ಗಂಟೆ ಬರ್ತಿದ್ದೀನಿ. ಎದ್ದು ನಿಂತನು. ಅವನ ಜೊತೆ ಅವಳು ಬಂದಳು. ಸರಿ ಬೇಗ ಬನ್ನಿ, ಇಲ್ಲಿ ಎಲ್ಲರೂ ನಿಮಗೋಸ್ಕರನೇ ಕಾಯ್ತಿದ್ದೀವಿ. ನೀವಿಬ್ಬರೇ ಲೇಟ್. ಆಕ್ಷೇಪಣೆ ತೋರಿ ಕರೆ ತುಂಡರಿಸಿದ ಆಕಾಶ್. ಹೆಂಡತಿಯೆಡೆ ದೀರ್ಘವಾಗಿ ನೋಡಿದವನು ಸುಮ್ಮನೆ ಕಾರು ಹೇರಿದ. ತಮ್ಮ ಪ್ರಯಾಣ ಮುಂದುವರಿಸಲು. ಸ್ಟೇಷನ್ನಲ್ಲಿ ಕೇಸ್ ಫೈಲ್ ಪರೀಕ್ಷಿಸುತ್ತಿದ್ದ ವರುಣ್ ಅವನ ಫೋನ್ ರಿಂಗ್ ಸದ್ದಿಗೆ ಕರೆ ಸ್ವೀಕರಿಸಿದ. ಅದು ಡಿಟೆಕ್ಟಿವ್ರವರ ಕರೆಯಾಗಿತ್ತು. ಹಲೋ ಸರ್ ಎಂದನು ಆತ. ಹೇಳಿ ಕಾಮತ್, ನಾನು ಹೇಳಿದ ಕೆಲಸ ಆಗಿದೆಯಾ? ಮೊದಲೇ ವಿಷಯ ಗೊತ್ತಿದ್ದರಿಂದ ನೇರವಾಗಿ ಕೇಳಿದನು. ಎಸ್ ಸರ್, ನೀವು ಕೊಟ್ಟ 2 ಫೋಟೋದಲ್ಲಿನ ಗುರುತು ಹೊಂದಾಣಿಕೆ ಆಗಿದೆ ಸರ್. ಇದು 2 ಘಟನೆ ಒಂದೇ ಗುಂಪಿನ ಸದಸ್ಯರು ಮಾಡಿರುವ ಕೆಲಸ. ನೀವು ವಿಚಾರಣೆ ಶುರು ಮಾಡಿ. ನಂಬಬಹುದು, ಏನೂ ಅನುಮಾನ ಇಲ್ಲ ತಾನೆ? ಯಾಕೆಂದರೆ ಇದರಲ್ಲಿ ಸೇರಿರುವುದು ದೊಡ್ಡ ಕಿಂಗ್ ಪಿನ್ಗಳು. ಅದಕ್ಕೆ ಸ್ವಲ್ಪ ತಪ್ಪು ಆದರೂ ನಾವು ಉತ್ತರ ಕೊಡಬೇಕಾಗ್ತದೆ. ಇರುವ ವಾಸ್ತವ ವಿವರಿಸಿದ. 100% ಸರಿ ಇದೆ ಸರ್, ಯಾವುದೇ ಅನುಮಾನವಿಲ್ಲ. 2 ಒಂದೇ. ನಿಮಗೆ ರಿಪೋರ್ಟ್ನ 1 ಕಾಪಿ ಮೇಲ್ ಕಳಿಸಿದ್ದೀನಿ ನೋಡಿ ಸರ್. ಅವನ ಮಾತಿನಲ್ಲಿದ್ದ ಪ್ರಾಮಾಣಿಕತೆ ವರುಣ್ ಗಮನಕ್ಕೂ ಬಂದಿತು. ಓಕೆ ಕಾಮತ್, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಕರೆ ತುಂಡುಬರಿಸಿದ. ರೀ ರವಿ, ಬನ್ನಿ ಇಲ್ಲಿ. SIನ ಕೂಗಿದ. ಅವರೆಡೆ ಬಂದಿದ್ದ ಮೇಲ್ ತೆಗೆದು ತೋರಿಸಿದ. ನೋಡಿ, ಇದರಲ್ಲಿ 1 ಕೇಸ್ ಬಗ್ಗೆ ಮಾಹಿತಿ ಇದೆ. ಇದರ ಪೂರ್ಣ ಸಾಕ್ಷಿ ನನ್ನ ಹತ್ರ ಇದೆ. ನೀವೇನು ಮಾಡಬೇಕು ಅಂದರೆ ಇದರಲ್ಲಿರುವ ಈ 2 ವ್ಯಕ್ತಿಗಳ ಪೂರ್ತಿ ಮಾಹಿತಿ ಕಲೆಕ್ಟ್ ಮಾಡಬೇಕು. ಆದಷ್ಟು ಬೇಗ ಡಿಟೆಕ್ಟಿವ್ ಕೊಟ್ಟಿದ್ದ ಫೋಟೋ ನೀಡಿದ್ನು. ಓಕೆ ಸರ್, ತಲೆ ಆಡಿಸಿದನು ರವಿ. ನಾನು ಹೊರಗಡೆ ಹೋಗ್ತಿದ್ದೀನಿ. ಬರುವುದು ಇನ್ನು 2 ದಿನ ಆಗುತ್ತೆ. ಅಷ್ಟರಲ್ಲಿ ಇವರ ಮೇಲೆ FIR ದಾಖಲು ಮಾಡೋಕ್ಕೆ ತಯಾರಿಯಾಗಿರಲಿ. ಕಂಪ್ಲೇಂಟ್ ಕೊಡೋಕ್ಕೆ ಒಬ್ಬರು ಮುಖ್ಯವಾದ ವ್ಯಕ್ತಿ ಬರ್ತಾರೆ. ಇನ್ನೊಂದು ವಾರದೊಳಗೆ ಈ ಕೇಸ್ ಅಂತ್ಯ ಆಗಬೇಕು. ಮನದಲ್ಲಿ ಏನೇನೋ ದೃಢವಾಗಿ ನಿರ್ಧರಿಸಿದವ ಮೇಲೆದ್ದನು. ಹಾಗೆ ಈ ವಿಚಾರ ಹೊರಗಡೆ ಹೋಗೋದು ಬೇಡ. ನಾನು ಹೇಳೋವರೆಗೂ ಸೀಕ್ರೆಟ್ಟಾಗಿ ವಿಚಾರಣೆ ಶುರು ಮಾಡಿ. ಆದಷ್ಟು ಎಚ್ಚರ ವಹಿಸಿ. ಇದು ತುಂಬ ಮುಖ್ಯವಾದ ಕೇಸ್ ಎಂದವನು ಸ್ಟೇಷನ್ನಿಂದ ಹೊರ ನಡೆದನು. ದೇವಸ್ಥಾನವನ್ನು ಪೂರ್ತಿ ಹೂವಿನಿಂದ ಅಲಂಕಾರ ಮಾಡಿಸಲಾಗಿತ್ತು. ಆವರಣವನ್ನು ಸ್ವಚ್ಛಗೊಳಿಸಿ ಸುತ್ತಲೂ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಜಾತ್ರೆಯ ರೀತಿ ಕಂಗೊಳಿಸುವಂತೆ ತಯಾರಿ ಮಾಡಿಸಿದ್ದರು ವರ್ಮ ಕುಟುಂಬ. ಕೊನೆಯ ಮಗಳ ಮದುವೆ ಎಂದು ತುಸು ಹೆಚ್ಚೇ ಉತ್ಸುಕರಾಗಿದ್ದರು. ಪೂಜೆಗೆ ಪೂರ್ತಿ ತಯಾರಿ ಮಾಡಿದ್ದರು. ಸನ್ನಿಧಿ ತಣ್ಣೀರು ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಸಂಜೆ ಹೋಮ ನಡೆಸುವುದು ಎಂದಾಗಿದ್ದರಿಂದ ಬೆಳಿಗ್ಗೆ ಅಭಿಷೇಕ ಮಾಡಿ ಅನ್ನ ಸಂತರ್ಪಣೆ ನಡೆಯಲಿತ್ತು.
ಗಡಿಬಿಡಿಯಲ್ಲಿ ಸೀರೆ ನೆರಿಗೆ ಚಿಮ್ಮುತ್ತಾ ಎಲ್ಲವನ್ನು ಗಮನಿಸುತ್ತಿದ್ದರು ಅರ್ಪಿತಾ. ನಿರುಪಮ, ಇಲ್ಲೇನು ಮಾಡ್ತಿದ್ಯಾ? ಅಲ್ಲಿ ಮೀನಾ ಜೊತೆ ಪೂಜೆ ತಟ್ಟೆ ರೆಡಿ ಮಾಡಿ ಇಟ್ಕೋ. ಅರ್ಚಕರು ಕೇಳಿದಾಗ ಕೊಡಬೇಕು. ಹೀಗೆ ನಿಂತ್ಕೊಂಡ್ರೆ ಸಮಯ ಆಗುತ್ತೆ, ಹೊರಡು. ಹೊರಗಡೆ ಕುಳಿತಿದ್ದ ವಾರಗಿತ್ತಿಗೆ ಹೇಳಿದರು. ಅವ್ರಿಗೆ ಅಚ್ಚುಕಟ್ಟು ಮುಖ್ಯ. ಹಾಂ ಅಕ್ಕ, ಪೂಜಾ ಸಾಮಗ್ರಿಗಳು ಅಂಜನ ಹತ್ತಿರ ಇರಬೇಕು. ಹಿರಿ ಬಂದೆ. ತಾವು ನೆನಪಿಸಿಕೊಂಡು ಹೋದರು ನಿರುಪಮ. ಉರುಳು ಸೇವೆ ಮಾಡಿ ಆಗ ತಾನೇ ಬಟ್ಟೆ ಬದಲಾಯಿಸಿ ಬಿಸಿಲಿನಲ್ಲಿ ನಿಂತಿದ್ದಳು ಸನ್ನಿಧಿ. ಸನ್ನಿಧಿ, ಇದೇನು ಇನ್ನು ಚೂಡಿದಾರ್ ಹಾಕ್ಕೊಂಡಿದ್ಯಾ? ಹೋಗಿ ಸೀರೆ ಹಾಕ್ಕೊಂಡು ಬಾ. ಹೋಗು, ಆಗಲೇ ಸಮಯ ಆಗಿದೆ. ಇಡೀ ದಿನ ಇಲ್ಲೇ ಇರಬೇಕು ಅಂತ ಇದೆಯಾ? ನೋಡು, ಅಭಿಷೇಕ ಆಗುವಾಗ ನೀನು ಗರ್ಭಗುಡಿಯ ಮುಂದೆ ನಿಂತ್ಕೋ. ದೇವರಲ್ಲಿ ಭಕ್ತಿಯಿಂದ ಕೇಳಿಕೊ, ಮದುವೆ ಯಾವುದೇ ವಿಘ್ನ ಇರದೆ ಸಾಂಗವಾಗಿ ನಡೆಯಲಿ ಅಂತ. ಮಕ್ಕಳ ಮದುವೆಯಲ್ಲಿ ಏನಾದರೂ ಎಡವಟ್ಟಾಗುವುದೇ ಎಂದು ಎಚ್ಚರಿಕೆ ನೀಡುವಂತೆ ಹೇಳಿದ್ದರು. ಆಗುವುದು ತಡೆಯುವವರು ಯಾರು? ಸರಿ ದೊಡ್ಡಮ್ಮ ಎಂದವಳು ದೇವಾಲಯದ ಗೋಪುರದ ಕಡೆ ನೋಡಿ. ದೇವರೇ, ನನಗೇನು ಬೇಡ. ನನ್ನ ಮದುವೆ ನಾನು ಯಾರ ಜೊತೆ ಇದ್ದರೆ ಚೆನ್ನಾಗಿರ್ತೀನಿ ಅಂತ ನಿಂಗೆ ಅನಿಸುತ್ತೆ ಅವರ ಜೊತೆ ಮಾಡಿಬಿಡು. ಸಾಕು ಈ ಜಂಜಾಟಗಳು. ರೋಸಿ ಮನದಲ್ಲೇ ನೆನೆಯುತ್ತಾ ಹೋದಳು. ಆರವ್ ಜೊತೆ ಪರಿಚಯಸ್ಥರ ಬಳಿ ಲೋಕರೂಢಿ ಮಾತನಾಡುತ್ತಿದ್ದ ಆಕಾಶ್, ಅದೇನು ಅದು ಬರೀ ಅವರಿವರ ಬಳಿ ಮಾತುಕತೆ ಮಾಡಿಕೊಂಡು ತಿರುಗ್ತಿದ್ಯಾ? ಹೋಗಿ ಅಡುಗೆ ಕಡೆ ಗಮನ ಕೊಡು. ಏನೇನೋ ಪೂಜೆ ಆದಮೇಲೆ ಅನ್ನದಾನ ಕಾರ್ಯಕ್ರಮ ಮಾಡಬೇಕು. ಇಷ್ಟೊಂದು ನಿಧಾನವಾದರೆ ಹೇಗೆ ಹೇಳು? ಮಕ್ಕಳ ಮದುವೆ ಮಾಡಿದ್ರು ಎಲ್ಲದಕ್ಕೂ ನಾವೇ ಓಡಾಡಬೇಕು. ಮಗನ ಗದರಿದರು. ಹೋಗಿದ್ದೆ ಅಮ್ಮ, ಎಲ್ಲ ಆಗಿದೆ. ಅನ್ನ ಸಾಂಬಾರು ಆಗಬೇಕಷ್ಟೆ. ನೀನು ಜಾಸ್ತಿ ಟೆನ್ಷನ್ ಆಗಬೇಡ, ನಿಧಾನವಾಗಿ ಮಾಡಿ, ಅವಸರ ಬೇಡ. ತಾಯಿಯ ಗಡಿಬಿಡಿ ನೋಡಿ ಸಮಾಧಾನ ಹೇಳಿದನು. ಟೆನ್ಷನ್ ಅಂತ ಅಲ್ಲ, ವರ್ಷಕ್ಕೊಮ್ಮೆ ದೇವರ ಪೂಜೆಗೆ ಬರ್ತೀವಿ. ಏನು ಕೊರತೆ ಆಗಬಾರ್ದು ಅಂತ ಅಷ್ಟೆ. ರುಚಿಯೆಲ್ಲ ಪರೀಕ್ಷೆ ಮಾಡು. ಈ ಊರಿನ ಜನರು ನಮಗೆ ತುಂಬ ಆಪ್ತರು. ಏರುಪೇರು ಆಗಿ ಬೈಕೊಂಡು ಹೋಗೋ ಥರ ಮಾಡಬೇಡಿ. ಇನ್ನೊಮ್ಮೆ ಎಚ್ಚರಿಕೆ ನೀಡಿದರು. ಸರಿ ಹೇಳ್ತೀನಿ. ಸುಮ್ಮನೆ ಗೋಣಾಡಿಸಿದನು. ಅಲ್ಲಿ ಅವನಿಗೆ ಪರಿಚಯದವರು ಇಲ್ಲದೆ ತಲೆ ಕೆಟ್ಟಿತ್ತು. ಸುತ್ತಲೂ ಕಣ್ಣಾಡಿಸಿ, ಇಶಾನ್ ಎಲ್ಲೋ? ಈ ಹುಡುಗ ಅಂತೂ ಮದುವೆ ಆದರೂ ಜವಾಬ್ದಾರಿ ಕಲಿಯಲಿಲ್ಲ. ಅದೆಲ್ಲಿ ಫೋನ್ನಲ್ಲಿ ಮಾತನಾಡ್ತಿದ್ದಾನೆ ನೋಡಿ, ಕರ್ಕೊಂಡು ಬಾ. ಹೀಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರಿ. ಇಲ್ಲಿ ಕೆಲಸ ಮಾಡೋರು ಯಾರು? ಲಾಯರ್ ಮಗನ ಮೇಲೆ ಅಸಹನೆ ತೋರಿದರು. ಅಮ್ಮ, ಅವನೇಲಿದ್ದಾನೆ. ಊಟಕ್ಕೆ ಬರುವವರಿಗೆ ಸೀರೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಿದ್ದಾರೆ. ಅದಕ್ಕೆ ಒಂದು ಶೋರೂಮ್ನಲ್ಲಿ ಆರ್ಡ್ರ್ ಕೊಟ್ಟಿರೋ ಸೀರೆಗಳನ್ನು ತರೋಕ್ಕೆ ಹೋಗಿದ್ದಾನೆ. ಬರುವಾಗ ವರುಣ್ ಜೊತೆಗೆ ಬರ್ತಾನೆ ಬಿಡಿ. ಆಗ ಒಳ್ಳೆಯದು. ನೋಡು, ನಾನು ಗಡಿಬಿಡಿಯಲ್ಲಿ ಇದನ್ನು ಗಮನಿಸಿರಲಿಲ್ಲ. ಅತ್ತೇನೆ ಹೇಗೋ ನೆನಪಿಸಿದ್ದಾರೆ. ನೀನು ಹೆಂಡತಿ ಹೋಗಬೇಕಾಗಿತ್ತು. ಈ ಸೀರೆ ಬಗ್ಗೆ ಹುಡುಗನಿಗೆ ಗೊತ್ತಾ? ಆದರೂ ಅನುಮಾನ, ಮಕ್ಕಳು ಸರಿಯಾಗಿ ತರದಿದ್ದರೆ ಎಂದು. ಆ ಥರ ಏನಿಲ್ಲ. ಮೀನಾ ಚಿಕ್ಕಮ್ಮನೇ ಡಿಸೈನ್ ಆಯ್ಕೆ ಮಾಡಿ ಹೇಳಿದ್ರಂತೆ. ಅದೇ ವಿನ್ಯಾಸದಲ್ಲಿ ಎಲ್ಲ ಥರ ಬಣ್ಣದಲ್ಲಿ ತರ್ತಾನೆ. ಅಂಜನಾ ದೇವರಿಗೆ ನೈವೇದ್ಯ ಮಾಡ್ತಿದ್ದಾಳೆ. ಸಂಜನಾ ಅಲ್ಲಿ ಬಂದವರಿಗೆ ಸೀರೆ ಜೊತೆ ಕೊಡೋಕ್ಕೆ ಬಾಗಿನ ರೆಡಿ ಮಾಡ್ತಿರ್ಬೇಕು ನೋಡಿ. ತಾಯಿಯ ಪ್ರಶ್ನೆ ಕೇಳಿ ಸಾಕಾಗಿ ತಾನೇ ಎಲ್ಲ ಹೇಳಿದ. ಹಾಂ, ಬೇಗ ಮುಗಿಸಿ ದೇವಸ್ಥಾನಕ್ಕೆ ಬಾ ಅನ್ನು. ಇನ್ನೇನು ಅಭಿಷೇಕ ಶುರು ಆಗುತ್ತೆ. ನಮ್ಮನೆ ಪ್ರತಿಯೊಬ್ಬರು ಅಲ್ಲಿರಬೇಕು. ಮಗನಿಗೆ ತಿಳಿಸಿ ಉಳಿದ ಕೆಲಸದ ಕಡೆ ಗಮನ ಕೊಟ್ಟರು. ತುಂಬ ವರ್ಷಗಳ ನಂತರ ತಮ್ಮ ತವರೂರಿಗೆ ಬಂದಿಳಿದಿದ್ದರು ಕಲ್ಯಾಣಿ ಸುಮಿತ್ರಾ ದೇವಿಯವರು. ಕಟ್ಟುನಿಟ್ಟಾಗಿ ಮನೆ ದೇವರಿಗೆ ಬರುವಂತೆ ಹೆಣ್ಣು ಮಕ್ಕಳಿಗೆ ಕರೆ ನೀಡಿದ್ದರು. ಏನೇ ಬಾನು, ಇದು ದೇವಸ್ಥಾನ ಅಲ್ಲ, ಅರಮನೆ. ಈ ರೀತಿ ಇದೆ. ಮೊದಲು ಚಿಕ್ಕದಿತ್ತಲ್ವಾ? ಇದು ಯಾವಾಗ ಕಟ್ಟಿದ್ರು? ತನ್ನೆದುರು ದೊಡ್ಡದಾಗಿ ನಿರ್ಮಾಣ ಆಗಿದ್ದ ದೇವಾಲಯ ನೋಡಿ ಕೇಳಿದ್ರು. ಅಯ್ಯೋ ಅಕ್ಕ, ನಿನ್ನ ಮದುವೆ ಸಮಯದಲ್ಲಿ ಬಂದದ್ದು, ಆಮೇಲೆ ನೋಡಿಲ್ಲ ಅಲ್ವಾ? ಅದಕ್ಕೆ ಹಾಗೆ ಅನಿಸಿದೆ. ಹೀಗೊಂದು 3 ವರ್ಷದ ಹಿಂದೆ ಅಭಿಯೇ ಮುಂದೆ ನಿಂತು ಹಳೆ ದೇವಾಲಯ ಬೀಳಿಸಿ ಹೊಸದು ಕಟ್ಟಿಸಿದ. ಹೇಗಿದೆ ನೋಡು, ಚೆನ್ನಾಗಿದೆ ಅಲ್ವಾ? ತಾವು ಸಂತೋಷ ವ್ಯಕ್ತಪಡಿಸಿದರು ಭಾನುಮತಿ. ಹೌದು, ಚೆನ್ನಾಗಿ ಕಟ್ಟಿದ್ದಾರೆ ಬಾನು. ತುಂಬ ವಿಶಾಲವಾಗಿ ಇದೆ. ಜಾಸ್ತಿ ಜನ ಓಡಾಡ್ಬೋದು. ಸ್ವಚ್ಛತೆ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ. ದೇವಾಲಯದ ಸುತ್ತಲೂ ಸಿಮೆಂಟ್ ಹಾಕಿ ಎಲ್ಲ ಕಡೆ ಪೈಪ್ಲೈನ್ ಕವರ್ ಮಾಡಿದ್ದು ನೋಡಿ ಹೇಳಿದರು. ದೇವಾಲಯ ಕಟ್ಟಿದ ದುಡ್ಡು ಚೆನ್ನಾಗಿಲ್ವಾ? ಸರ್ಕಾರದಿಂದ ಸ್ವಲ್ಪ ಫಂಡ್ ಬಂದಿತ್ತು. ಅದರ ಜೊತೆಗೆ ನಮ್ಮನೆಯವರೇ ತಲಾ ಎಷ್ಟೆಷ್ಟೋ ಕೊಟ್ಟಿದ್ದಾರೋ. ಒಳಗೆ ಬಾ, ಇನ್ನು ಚೆನ್ನಾಗಿ ಮಾಡಿದ್ದಾರೆ. ಸನ್ನಿಧಿ ಮದುವೆ ಸಲುವಾಗಿ ಪೂಜೆಗೆಂದು ಈ ರೀತಿ ಅಲಂಕಾರ ಮಾಡಿದ್ದಾರೆ. ಆವರಣವನ್ನು ಅವಲೋಕಿಸುತ್ತಾ ಹೇಳಿದರು. ಮನೆ ದೇವರಲ್ವಾ, ಸುಂದರವಾಗಿ ಮಾಡಿಸಿದ್ದಾರೆ ಬಿಡು. ಹೇಗೋ ಈ ದೇವರ ದಯೆಯಿಂದ ನನ್ನ ಮಗಂಗೆ ಒಂದು ಮಗುವಾಗಿ ಮಗಳಿಗೆ ಒಳ್ಳೆಯ ಕಡೆ ಸಂಬಂಧ ಕೂಡಿ ಮದುವೆ ಆದರೆ ಸಾಕು. ಮುಂದಿನ ಬಾರಿ ನಾನು ಹೀಗೆ ಪೂಜೆ ಇಡಿಸಿ ಅನ್ನದಾನ ಮಾಡಿಸ್ತೀನಿ.
ತಾವು ಅಳಿ ತಪ್ಪಿದ ಮಕ್ಕಳ ಬದುಕು ಸರಿ ಮಾಡಲು ಬೇಡಿಕೊಂಡರು ಕಲ್ಯಾಣಿ. ಹಾಂ, ನನ್ನ ಮಗನಿಗೆ ಮದುವೆ ಆಗಬೇಕನ್ನೋ ಬುದ್ಧಿ ಕೊಟ್ಟರೆ ಸಾಕು. ಹೆಣ್ಣುಗಳಿಗೇನು ಬರೋಣ, ಇವತ್ತೇ ಇವನು ಒಪ್ಪಲಿ, ಈಗಲೇ ಮದುವೆ ಮಾಡಿಬಿಡ್ತೀನಿ. ನನಗೂ ಮದುವೆಗೆ ಒಪ್ಪಿಸಿ ಸಾಕಾಗಿ ಹೋಗಿದೆ. ಮದುವೆ ಆಗುವೆ ಅಂದರೆ ಮನೆಗೆ ಬರುವುದಿಲ್ಲ. ಆ ನರಸಿಂಹನ ಮಕ್ಕಳಿಗಿರೋ ಬುದ್ಧಿ ನನ್ನ ಮಕ್ಕಳಿಗೆ ಬರಲಿಲ್ಲ. ಇಬ್ಬರು ಹೇಳಿದ ಮಾತು ಕೇಳೋಲ್ಲ. ಏನಾದರೂ ಮಾಡಿಕೊಳ್ಳಿ. ಮಕ್ಕಳ ಮೇಲೆ ತೀರದ ಅಸಮಾಧಾನ ವ್ಯಕ್ತಪಡಿಸಿದರು ಭಾನುಮತಿ. ಆಗುವಾಗ ಎಲ್ಲ ಆಗುತ್ತೆ ಬಾ, ಬಲವಂತ ಮಾಡಿ ಮದುವೆ ಮಾಡಬೇಡ. ಕಂಕನ ಬಲ ಕೂಡಿ ಬಂದಾಗ ತನ್ನಿಂದ ತಾನೇ ಎಲ್ಲ ನಡೆಯುತ್ತದೆ. ಒಳಗೆ ಹೋಗೋಣ ಬಾ, ಇಲ್ಲಿ ಏನೋ ಒಂಥರ ನೆಮ್ಮದಿ ಇದೆ. ತುಂಬ ದಿನಗಳ ಬಳಿಕ ಮೊಗದಲ್ಲಿ ಮಂದಹಾಸ ಹೊತ್ತು ಅತ್ತಿನಿತ್ತ ಓಡಾಡುತ್ತಾ ದೇವಾಲಯ ವೀಕ್ಷಿಸುತ್ತಿದ್ದರು ಕಲ್ಯಾಣಿ. ಇತ್ತ ದೇವಾಲಯ ಪ್ರವೇಶಿಸಿದ್ದರು ದಂಪತಿಗಳು. ತಮ್ಮ ಮೇಲೆ ಅಸಹನೆ ತೋರಿದ ಗಂಡನ ಮೇಲೆ ಉಸಿ ಮುನಿದು ಮುಖ ಊದಿಸಿಕೊಂಡು ಅಭಿಯ ಹಿಂದೆ ಬರುತ್ತಿದ್ದಳು ಶ್ರೀನಿಕಾ. ಅವನು ಕೂಡ ಸಮಾಧಾನ ಪಡಿಸಲು ಹೋಗಲಿಲ್ಲ. ಏನಪ್ಪ ಅಭಿಮನ್ಯು ಹೆಂಡ್ರು? ಎದುರುಗಡೆ ಸಿಕ್ಕ ಹಿರಿಯ ವ್ಯಕ್ತಿ ಪ್ರಶ್ನಿಸಿದರು. ಮುಗುಳ್ನಗೆ ಬೀರಿ, ಹಾಂ ತಾತ, ನನ್ನ ಹೆಂಡ್ತಿ ಶ್ರೀನಿಕಾ ಅಂತ, ಮೈಸೂರವಳು. ಹೇಗಿದ್ದಾಳೆ? ಹಾಸ್ಯವಾಗಿ ಕೇಳಿದವನು. ಇವರು ಈ ಊರು ಮುಖಂಡರು. ನಮ್ಮ ಹಾಗೆ ದೊಡ್ಡ ಮನೆತನ. ಮಡದಿಗೆ ಪರಿಚಯಿಸಿದ ತಲೆ ತಗ್ಗಿಸಿ ಕೈಮುಗಿದಳು ಶ್ರೀ. ಆಶೀರ್ವಾದ ಮಾಡಿದವರು. ಚೆನ್ನಾಗಿರವ. ಇಬ್ಬರಿಗೂ ಹೇಳಿ ಮಾಡಿಸಿದಾಗಿದೆ. ಮತ್ತೆ ಏನು ಓದಿದ್ದಾಳೆ? ಮನೆ ಕಡೆಗೆ ಜನ ಪರವಾಗಿಲ್ವಾ? ಹುಡುಗಿಯ ಹಿನ್ನೆಲೆ ವಿಚಾರಿಸಿದರು. ಹುಡುಗಿ ಡಬಲ್ ಡಿಗ್ರಿ ಮಾಡಿದ್ದಾಳೆ. ಇವರಪ್ಪ ಪ್ರೌಢಶಾಲೆ ಶಿಕ್ಷಕರು. ಮನೆ ಕಡೆ ಚೆನ್ನಾಗಿದ್ದಾರೆ. ಇವರ ಅಕ್ಕ ನಮ್ಮ ಸಾತ್ವಿಕ್ ಹೆಂಡತಿ. ಅವನ ತಂಗಿದೆ, ಮದುವೆ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿರೋದು. ದೀರ್ಘ ವಿವರಣೆ ನೀಡಿದನು. ಕಣ್ಣರಳಿಸಿ ನಕ್ಕವರು. ಹೌದೇನೋ, ನೋಡಿದೆ ಅವರನ್ನು. ಆಗಲೇ ಆ ಹುಡುಗಿನೂ ಸುಂದರವಾಗಿದ್ದಾಳೆ. ನಿಮ್ಮ ಮಾವನ ಇಬ್ಬರು ಹೆಣ್ಣು ಮಕ್ಕಳು ಚೆನ್ನಾಗಿದ್ದಾರೆ ಬಿಡು. ಅಣ್ಣ ತಮ್ಮ ಒಳ್ಳೆಯ ಹುಡುಗಿಯರನ್ನೇ ಹುಡುಕಿದ್ದೀರಾ? ಅವರ ನೇರ ಅಭಿಪ್ರಾಯಕ್ಕೆ ಶ್ರೀನಿಕಾ ಮುಜುಗರಕ್ಕೆ ಒಳಗಾದಳು. ಹಾಗೇನಿಲ್ಲ ತಾತ, ಮೊದಲ ಸಾತ್ವಿಕ್ಗೆ ಮದುವೆ ನಿಶ್ಚಯ ಆದಾಗ ಬೇರೆ ಕಡೆ ಯಾಕೋ ನೋಡುವುದು ಅಂತ ನನಗೂ ಅವರ ತಂಗಿನೇ ಫಿಕ್ಸ್ ಮಾಡಿದರು. ತಾನು ಹಳ್ಳಿಯವರ ರೀತಿ ಹೊಂದಿಕೊಂಡು ಮಾತಿಗಿಳಿದಿದ್ದನು. ಹಂಗ ಏನೋ ಋಣಾನ್ ಬಂದ ಬಿಡೋ. ಮಗ ಯಾರ ಹಣೆಯಲ್ಲಿ ಯಾರ ಹೆಸರು ಇರುತ್ತೋ ಅವರೇ ಸಿಗೋದು. ನೀನೇನು ಈಗ ಬರ್ತಿದ್ಯಾ? ನಿಮ್ಮ ಮನೆಯವರು ಬಂದು ಆಗಲೇ ತಯಾರಿ ಮಾಡ್ತಿದ್ರೆ. ಅವ ಈಗ ಬಂದಿದ್ದು ನೋಡಿ ಕೇಳಿದರು. ನಂಗೊಂಚೂರು ಸಿಟಿಯಲ್ಲಿ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು. ಮತ್ತೇನು ಸಮಾಚಾರ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ಮಗಂಗೆ ಎಷ್ಟು ಮಕ್ಕಳು? ತಾತನ ಹೆಗಲು ಬಲಿಸಿ ತನ್ನ ಪಾಡಿಗೆ ಮಾತಿಗೆ ನಿಂತವನು ನಿಂತಲ್ಲೇ ಚಡಪಡಿಸ್ತಿದ್ದ ಹೆಂಡತಿ ನೋಡಿ, ಶ್ರೀನಿಕಾ, ನೀನು ಒಳಗಡೆ ಹೋಗಿರು, ಎಲ್ಲರೂ ಅಲ್ಲೇ ಇದ್ದಾರೆ, ನಾನು ಇವರ ಮಾತನಾಡಿ ಬರ್ತೇನೆ. ಮಡದಿಗೆ ದಾರಿ ತೋರಿಸಿ ಮಾತಿಗೆ ರೆಡಿಯಾದನು. ನನಗೆ ಇಬ್ಬರು ಮೊಮ್ಮಕ್ಕಳು ಮಗ. ನೀನು ಯಾವಾಗ ಶುಭ ಸುದ್ದಿ ಕೊಡುವುದು? ಮಕ್ಕಳು ಮರಿ ಬಗ್ಗೆ ಯೋಚನೆ ಮಾಡೋದು ಬೇಗ ಬೇಗ ಮಾಡ್ಕೋಬಿಡು. ಆಗುವಾಗ ಆದ್ರೇ ಚಂದ, ವಯಸ್ಸಾದರೆ ಕಷ್ಟ ಆಗುತ್ತೆ. ಏನಮ್ಮ ಸರಿ ತಾನೆ? ಶ್ರೀನಿಕಾ ಕಡೆ ತಿರುಗಿ ಕೇಳಿದರು. ಅವಳೇನು ಹೇಳುವಳು? ಸುಮ್ಮನೆ ಮುಜುಗರದಿಂದ ತಲೆ ಆಡಿಸಿದಳು. ತಾತ ನೇರ ಪ್ರಶ್ನೆಗೆ ತತ್ತರಿಸಿದ ಅಭಿ. ಹಾಂ ತಾತ, ನಾನು ಅದೇ ಅಂದ್ಕೊಂಡಿದ್ದೆ. ನಾನು ಬಂದಿರೋದು ನಮ್ಮ ಮನೆಯವರಿಗೆ ಗೊತ್ತಿಲ್ಲ. ಆಗ್ಲಿಂದ ಫೋನ್ ಮಾಡಿ ಬರೋಕ್ಕೆ ಹೇಳ್ತಿದ್ದಾರೆ. ಕಾಯ್ತಿದ್ದಾರೆ ಅನಿಸುತ್ತೆ. ಸಂಜೆ ಮನೆ ಹತ್ರ ಸಿಗ್ತೀನಿ, ಮಾತನಾಡೋಣ. ಜಾಸ್ತಿ ಓಡಾಡಬೇಡಿ, ಮನೆಗೆ ಹೋಗಿ ರೆಸ್ಟ್ ಮಾಡಿ ಬರ್ತೀವಿ ಎಂದವನು ಹೆಜ್ಜೆ ಮುಂದುವರಿಸಿದನು. ನೀನೇ ನೋಡ್ತಿದ್ಯಾ? ಬೇಗ ಬೇಗ ನಡಿ, ಆಗಲೇ ತಡೆ ಆಗಿದೆ. ನಿಮ್ಮ ಅತ್ತೆ ಮಾವ ಕಾಯ್ತಿದ್ದಾರೆ. ನನಗೇನು ಇದಂಥದ್ದು ಗೊಂಬೆಯ ರೆಡಿ ಮಾಡಿ ತೇರಲ್ಲಿ ಕರ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು ಅಂತ ಹೇಳ್ತೀನಿ. ಹೆಂಡತಿ ಮೇಲೂ ರೇಗಿ ಮುಂದೆ ನಡೆದನು. ಅಯ್ಯೋ, ಈಗ ನಾನೇನು ಮಾಡಿದೆ ಅಂತ ನನ್ನ ಮೇಲೆ ರೇಗ್ತಿದ್ದೀರಾ? ಸುಮ್ಮನೆ ಇದ್ದ ತಾತನ ಹತ್ತಿರ ಮಾತಿಗೆ ಹೋದವರು ಇವರು. ಈಗ ಅವರು ಕೇಳಿದ ಪ್ರಶ್ನೆಗೆ ಈ ರೀತಿ ಹಾಡಿದರೆ ಹೇಗೆ? ಮೊದಲೇ ಗೊತ್ತಿಲ್ವಾ ಇಂದಿನ ಕಾಲದವರ ಹತ್ತಿರ ವಾದ ಮಾಡೋಕ್ಕೆ ಆಗುವುದಿಲ್ಲ ಅಂತ? ಹೋಗುವುದು ಹೋಗಿ ಈಗ ನನ್ನೇ ಗದರೋದು. ಬೇರೆ ವಿಚಿತ್ರ ಗಂಡ. ಹಣೆ ಬಡಿದುಕೊಂಡು ಹಿಂದೆ ನಡೆದಳು. ಕೇಳಿ ತಾತ ಸ್ವಲ್ಪನೂ ಬದಲಾಗಿಲ್ಲ ಅಲ್ಲ? ಇಂಥ ಪ್ರಶ್ನೆಗಳನ್ನು ಆ ಥರ ಏಕಾಏಕಿ ಕೇಳ್ತಾರ? ಜೀವನೇ ಒಂದು ಕ್ಷಣ ನಡುಗಿಬಿಡ್ತು. ಹೆಂಡತಿ ಮುಂದೆ ನಿಲ್ಲಿಸಿಕೊಂಡು ಮಗು ಮಾಡ್ಕೊ ಅಂದರೆ ಏನು ಹೇಳಲಿ? ಈ ಎಳಸು ಜೊತೆ ನಾನು ದಿನಕ್ಕೆ ಎಳಸು ಆಗ್ತಿದ್ದೀನಿ ಅಂತ ಹೇಳಬೇಕು ಅಷ್ಟೆ. ತಾತನ ಡೌಟ್ ನೋಡಿ ಇವಳೇನು ಅಂದ್ಕೊಂಡ್ಲೋ ಕಾಣೆ. ಗೊಣಗುಟ್ಟುತ್ತಾ ನಡೆದನು. ಅದು ನಾನು, ನೀವು, ಮಗು. ಗಂಡನ ಕಣ್ಣಿನ ಆಳದೊಳಗೆ ಇಣುಕಿ ನೋಡಿ ತೊದಲಿದಳು. ಅವಳ ಹನಿಯ ಬೆವರ ತೋರು ಬೆರಳಿನಿಂದ ಒರೆಸಿದವ. ಯಾಕೆ ಮುದ್ದು, ಭಯ ಆಗ್ತಿದೆಯಾ? ನಾನು ಹತ್ತಿರ ಬರೋದು ಇಷ್ಟ ಇಲ್ವಾ, ಅಥವಾ ನಾನೇ ಇಷ್ಟ ಇಲ್ವಾ, ದೂರ ಹೋಗ್ಲಾ ಎಂದವನು ಹೆಂಡತಿಯ ಸ್ನೇಹದಿಂದ ಸರಿದೊಡನೆ ಒಮ್ಮೆಲೆ ಅವನ ತೋಳುಗಳಲ್ಲಿ ಸೇರಿದ್ದಳು ಮುದ್ದು ಪೆದ್ದು ಶ್ರೀನಿಕಾ.
ಕತೆ ಮುಂದುವರಿಯುತ್ತದೆ. ಹಾಗೆ ನನ್ನ ಕತೆಗೆ ಒಂದು ಲೈಕ್ ಬಟನ್ ಒತ್ತಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.